ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅಂದ್ರೆ ಯೂಶಲಿ ಇವಾಗ ಮೆನ್ಸ್ಟ್ರಲ್ ಸೈಕಲ್ ಟೈಮ್ ಅಲ್ಲಿ ಎಲ್ಲಾರು ಇವಾಗ ಒಂದ್ ಎಕ್ಸ್ಪೀರಿಯನ್ಸ್ ಮಾಡೋದು ಏನು ಅಂತಂದ್ರೆ ಹೊಟ್ಟೆ ನೋವು, ಕೆಳಗಡೆ ಹೊಟ್ಟೆ ನೋವು ಅಂತ ತುಂಬಾ ಹೇಳ್ತೀವಿ. ಈ ಕ್ರಾಂಪ್ಸ್ ಏನಿಗೆ ಬರುತ್ತೆ ಅಂದ್ರೆ ಬಿಕಾಸ್ ಯೂಟ್ರಸ್ ಇಸ್ ಟ್ರೈಂಗ್ ಟು ಬ್ಲಡ್ ಅಲ್ಲಿ ಕಲೆಕ್ಟ್ ಆಗಿರೋದನ್ನ ಪುಷ್ ಔಟ್ ಮಾಡಿ ಟ್ರೈ ಮಾಡ್ತಿರುತ್ತೆ. ಸೊ ದಿ ಯೂಟ್ರಸ್ ಮಸ್ಕ್ಯುಲೇಚರ್ ಮಸಲ್ ಏನಿರುತ್ತೆ ದಟ್ ಇಸ್ ಕಾಂಟ್ರಾಕ್ಟಿಂಗ್ ಅಂಡ್ ದಟ್ ಇಸ್ ಪುಷಿಂಗ್ ಔಟ್ ದ ಮೆನ್ಸ್ಟ್ರಲ್ ಬ್ಲಡ್. ಈ ಕಾಂಟ್ರಾಕ್ಟ್ ಆಗಿ ಯೂಟ್ರಸ್ ಮಸಲ್ ಕಾಂಟ್ರಾಕ್ಟ್ ಆಗ್ತಿರ್ಬೇಕಾದ್ರೆ ದೇರ್ ಆರ್ ಸರ್ಟನ್ prostaglandins ಅಂತೀವಿ. These are some of the hormones, prostaglandins anta, and these actually cause menstrual cramps. So cramps is because of prostaglandins which are released during the menstrual cycle. PMS ಅಂದ್ರೆ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಇದು ತುಂಬಾ ಕಾಮನ್ ಆಗಿದೆ ನವಡೇಸ್ ಇನ್ ಯಂಗರ್ ಜನರೇಷನ್ ಅಂಡ್ ಜಸ್ಟ್ ಬಿಫೋರ್ ಮ್ಯಾರೇಜ್ 20 to 30s. ಇದು ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಇಟ್ ಇಸ್ ಸೀನ್ ಬಿಫೋರ್ ಒಂದ್ ವಾರ ಪೀರಿಯಡ್ಸ್ ಆಗೋದಕ್ಕಿಂತ ಒಂದ್ ವಾರಕ್ಕೆ ಮುಂಚೆಯಿಂದ ಶುರು ಆಗತ್ತೆ. ಅಂಡ್ ಇಟ್ ಈಸ್ ನಾರ್ಮಲ್ ಅಗೇನ್, ಇಟ್ ಈಸ್ ಓಕೆ ಟು ಹ್ಯಾವ್ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಇವಾಗ ಪ್ರೊಜೆಸ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದು ಡಿಪ್ ಆಗಿದ ತಕ್ಷಣ ಪೀರಿಯಡ್ ಆಗತ್ತೆ. ಸೊ ಆ ಪ್ರೊಜೆಸ್ಟ್ರಾನ್ ಇನ್ಕ್ರೀಸ್ ಆದಾಗ ಪೀಕ್ ಅಲ್ಲಿ ಇದ್ದಾಗ ಈ ಮೆನ್ಸ್ಟ್ರಲ್ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಏನೇನಾಗತ್ತೆ, ವಿಲ್ ಹ್ಯಾವ್ ಸಿವಿಯರ್ ಮೂಡ್ ಸ್ವಿಂಗ್ಸ್, ತುಂಬಾ ಕೋಪ ಬರೋದು, ಇಲ್ಲ ಇರಿಟೇಟ್ ಆಗೋದು, ಇಲ್ಲ ತುಂಬಾ ಸುಸ್ತಾಗೋದು, ಒಬ್ರೊಬ್ರಿಗೆ ಸಿಕ್ಕಾಪಡೆ ತಿನ್ಬೇಕು ಅಂತಿರತ್ತೆ, ಏನೇನೋ ಕ್ರೇವಿಂಗ್ಸ್ ಇರತ್ತೆ. ಸೊ ದೀಸ್ ಆರ್ ಆಲ್ ಕಾಮನ್. ಅಂಡ್ ನಾವ್ ಏನು ಇದಕ್ಕೆ ಟ್ರೀಟ್ಮೆಂಟ್ ಆಸ್ ಸಚ್ ಏನು ಕೊಡೋಷ್ಟಿಲ್ಲ. ಇಟ್ ವಿಲ್ ಆಲ್ ಕಮ್ ಡೌನ್ ಇಟ್ಸ್ ಓನ್ ಒನ್ಸ್ ದ ಸೈಕಲ್ ಸ್ಟಾರ್ಟ್ ಆದಾಗ ಹಂಗೆ ಅದನ್ನು ಕಮ್ಮಿ ಆಗೋಗುತ್ತೆ. ಬಟ್ ಯೂಶಲಿ ಇಟ್ ಇಸ್ ಸೀನ್ ವಿತ್ ಇನ್ ಬಿಫೋರ್ 1 week ಆಫ್ ದ ಸೈಕಲ್ ವೆನ್ ಇಟ್ ಸ್ಟಾರ್ಟ್ಸ್. ಮೆನ್ಸ್ಟ್ರಲ್ ಕ್ರಾಂಪ್ಸ್ ಯಾವಾಗ ಆಗತ್ತೆ ಅಂತಂದ್ರೆ ಲೈಕ್ ಐ ಸೆಡ್, ಯೂಶಲಿ ಇಟ್ ಸ್ಟಾರ್ಟ್ಸ್ 1 day ಬಿಫೋರ್ ದ ಸೈಕಲ್ ಅಂಡ್ 2-3 days ತನಕ ಇರುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ, ಆಮೇಲೆ ಕಮ್ಮಿ ಆಗೋಗುತ್ತೆ. ಹೋಮ್ ರೆಮಿಡೀಸ್ ಯೂಶಲಿ ಏನು ಪ್ರಾಬ್ಲಮ್ ಇಲ್ಲದೆ ಈ ತರ ಪೇನ್ ಆಗೋದಿಕ್ಕೆ ಇಟ್ ಇಸ್ ಕಾಮನ್ ವಿತೌಟ್ ಎನಿ ಕಾಸ್ ಆಲ್ಸೋ. ಸೊ ಇದಕ್ಕೆ ಯೂಶಲಿ ಹೋಮ್ ರೆಮಿಡೀಸ್ ಅಂತ ಇದ್ದೇ ಇರತ್ತೆ. ನಾವ್ ಇವಾಗ ಹಾಟ್ ವಾಟರ್ ಬ್ಯಾಗ್ ಇಟ್ಕೋತೀವಿ, ಇಲ್ಲ ಮಸಾಜ್ ಆಯಿಲ್ಸ್ ಅಂತ ಇರುತ್ತೆ, ದಟ್ ಕ್ಯಾನ್ ಆಲ್ಸೋ ಕಾಸ್ ವ್ಯಾಸೋಡೈಲಿಟೇಷನ್. ವ್ಯಾಸೋಡೈಲಿಟೇಷನ್ ಅಂದ್ರೆ ಬ್ಲಡ್ ವೆಸಲ್ ಸ್ವಲ್ಪ ಡೈಲೇಟ್ ಆಗತ್ತೆ, ದಟ್ ವಿಲ್ ರಿಲೀಸ್ ಸಮ್ ಕೆಮಿಕಲ್ಸ್ ವಿಚ್ ವಿಲ್ ಕಾಸ್ ದ ಪೇನ್ ಟು ಕಮ್ ಡೌನ್. So hot water bags, then your massage oils, all these also can relieve the cramps or the spasms during periods. ಇಲ್ಲ ಅಂತಂದ್ರೆ as we all know there are some pills that like normal pain killers ತಗೋಬಹುದು, can be taken twice or 3 times a day. ಪರವಾಗಿಲ್ಲ, ಅದು ತುಂಬಾ ಪೇನ್ ಇದ್ರೆ no one has to go through that immense pain, so these pills can be taken. ಬಟ್ ಇದಕ್ಕಿಂತ ಜಾಸ್ತಿ ಇದ್ದು ಅಂಡ್ ಲೈಕ್ ಐ ಸೆಡ್ 2-3 days ಪೀರಿಯಡ್ಸ್ ಮುಂಚೆ ಇಲ್ಲ 2-3 days ಪೀರಿಯಡ್ ಆದ್ಮೇಲೂ ಪೇನ್ ಇದೆ ಅಂತಂದ್ರೆ then there is something to look out for, like other causes in the uterus or ovaries. So adakke we have to consult a gynecologist. Otherwise these home remedies and these simple painkillers will definitely relieve the menstrual cramps. ಇನ್ನೊಂದು ಏನಂತಂದ್ರೆ ಇವಾಗ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಯೂಶಲಿ ಎಲ್ಲರಿಗೂ ಬರುವಂತದ್ದೇ, ಇಟ್ಸ್ ಕಾಮನ್. ಬಂದ್ರೆ ಆಕ್ಚುಲಿ ಇಟ್ ಇಸ್ ಗುಡ್ ದಟ್ ಓವ್ಯುಲೇಟರಿ ಬ್ಲೀಡಿಂಗ್ ಅಂತೀವಿ. ಸೊ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಇದ್ರೆ ದಟ್ ಮೀನ್ಸ್ ದ ಪೇಷಂಟ್ ಇಸ್ ಓವ್ಯುಲೇಟಿಂಗ್, ದ ವುಮನ್ ಇಸ್ ಓವ್ಯುಲೇಟಿಂಗ್ ಅಂತ. ಇವಾಗ ಹೌ ಡು ವಿ ಓವರ್ಕಮ್ ದಿಸ್ ಪೇನ್? ಹೋಮ್ ರೆಮಿಡೀಸ್ ಅಂತ ಇದ್ದೇ ಇರುತ್ತೆ ಮನೆಯಲ್ಲಿ. ಯೂಶಲಿ ನಾವು ಹಾಟ್ ವಾಟರ್ ಬ್ಯಾಗ್ ಇಟ್ಕೋತೀವಿ, ದಟ್ ವಿಲ್ ರಿಲೀವ್ ದಿಸ್ pain somehow. There are something called oils, massage oils ಮಾಡ್ಕೋಬಹುದು. ಇಲ್ಲ ಅಂದ್ರೆ there is some hot tea like ginger tea, chamomile tea, fennel, ಜೀರಿಗೆ ಮತ್ತೆ ಅಜ್ವೈನ್ ಎಲ್ಲ ಹಾಕಿ ಟೀ ಮಾಡ್ಕೊಂಡು, that also anything hot and this thing will help in menstrual cramps. And one more thing ಏನಂತಂದ್ರೆ how to prevent from before ಅಂತಂದ್ರೆ ಯೂಶಲಿ if you have a good balanced diet, ಜಾಸ್ತಿ ಆಯಿಲಿ ಥಿಂಗ್ಸ್ ತಿಂದೆ, ಜಾಸ್ತಿ ಸಾಲ್ಟಿ ಥಿಂಗ್ಸ್ ತಿಂದೆ ಇದ್ರೆ ಅಂಡ್ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರೆ ಕ್ರಾಂಪ್ಸ್ ವಿಲ್ ನಾಟ್ ಬಿ ದಟ್ ಪೇನ್ಫುಲ್. ವಿ ಕ್ಯಾನ್ ಮ್ಯಾನೇಜ್ ದ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಈಸಿಲಿ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಫ್ ದ ಕ್ರಾಂಪ್ಸ್ ಆರ್ ವೆರಿ ಮಚ್ ಸಿವಿಯರ್, ತುಂಬಾ ಪೇನ್ ಇದೆ, ತಡ್ಕೊಳಕ್ ಆಗ್ತಿಲ್ಲ ಅಂಡ್ ವಿ ಡೋಂಟ್ ನೋ ವಾಟ್ ಅಬ್ನಾರ್ಮಾಲಿಟೀಸ್ ಆರ್ ದೇರ್ ಅಂತಂದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬಹುದು ಅಂಡ್ there are pain killers. All these will help in overcoming the menstrual cramps. ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅಂದ್ರೆ ಕ್ಲಿನಿಕಲಿ ಟರ್ಮ್ ಯೂಸ್ ಮಾಡೋದೇನಂದ್ರೆ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಈ ಡಿಸ್ಮೆನೋರಿಯಾ ಇಟ್ ಇಸ್ ಅಗೇನ್ ಪ್ರೈಮರಿ ಅಂಡ್ ಸೆಕೆಂಡರಿ ಡಿಸ್ಮೆನೋರಿಯಾ. ಪ್ರೈಮರಿ ಡಿಸ್ಮೆನೋರಿಯಾ ಅಂತಂದ್ರೆ ಇದಕ್ಕೆ ಏನು ಕಾಸ್ ಇರಲ್ಲ. ನಾನು ಹೇಳ್ದಂಗೆ ಅವಾಗ್ಲೇ ಇವಾಗ ಯೂಟ್ರಸ್ ಕಾಂಟ್ರಾಕ್ಟ್ ಆಗತ್ತೆ, ಸೊ
ಬ್ಲಡ್ ಬರ್ತಾ ಬರ್ತಾ ಅದು ಪೇನ್ ಆಗುತ್ತೆ. ಇದು ಯಾರಿಗೂ ಏನೋ ಪ್ರಾಬ್ಲಮ್ ಇಲ್ಲದೆ, ಯೂಟ್ರಸ್ ಓವರೀಸ್ ಅಲ್ಲಿ ಪ್ರಾಬ್ಲಮ್ ಇಲ್ದೇನೆ ಪೇನ್ ಆಗುವಂಥದ್ದು, ದಟ್ ಇಸ್ ಪ್ರೈಮರಿ ಡಿಸ್ಮೆನೋರಿಯಾ. ಇದು ಏನಾಗುತ್ತೆ ಅಂದ್ರೆ ಪೀರಿಯಡ್ ಬರೋಕ್ಕಿಂತ ಒಂದಿನ ಮುಂಚೆ ಶುರು ಆಗಿ ವಿತಿನ್ ಫಸ್ಟ್ 2 days ಇರತ್ತೆ, ಮತ್ತೆ ಆಮೇಲೆ ಕಮ್ಮಿ ಆಗೋಗುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಕೆಂಡರಿ ಡಿಸ್ಮೆನೋರಿಯಾ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ, ಯೂಟ್ರಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇಲ್ಲ ಓವರೀಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದಾಗ ದಟ್ ಇಸ್ ಕಾಲ್ಡ್ ಸೆಕೆಂಡರಿ ಡಿಸ್ಮೆನೋರಿಯಾ. ಇವಾಗ ಏನಾಗುತ್ತೆ ಅಂದ್ರೆ ಇದು ಪೇನ್ ಏನಾಗುತ್ತೆ 2-3 days ಬಿಫೋರ್ ಸೈಕಲ್ ಶುರು ಆಗಿ 2-3 days ಇನ್ ದ ಸೈಕಲ್ ಕಂಟಿನ್ಯೂ ಆಗಿ ಮತ್ತೆ ಪೀರಿಯಡ್ಸ್ ಆದ್ಮೇಲೂ ಪೇನ್ ಕಂಟಿನ್ಯೂ ಆಗುತ್ತೆ. ಸೊ ಈ ತರ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಪೇನ್ ಬಿಫೋರ್, ಡ್ಯೂರಿಂಗ್ ಅಂಡ್ ಆಫ್ಟರ್ ಪೀರಿಯಡ್ಸ್, ದೆನ್ ಡೆಫಿನೆಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಬಿಕಾಸ್ ದೇರ್ ಕ್ಯಾನ್ ಬಿ ಸಮ್ ಅಬ್ನಾರ್ಮಲ್ ಫೀಚರ್ಸ್ ಇನ್ ದ ಯೂಟ್ರಸ್ ಅಂಡ್ ದ ಓವರೀಸ್ ಅಂತ.